ಎಲ್ಲರಿಗೂ ನಮಸ್ಕಾರ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಶೃಂಗೇರಿ ಶಂಕರಮಠ ಸಾಗರ ಇಲ್ಲಿ ಭಗವತ್ಪಾದರ ಜಯಂತಿಯ ಪ್ರಯುಕ್ತ ತಾಲೂಕು ಆಡಳಿತ ಮಂಡಳಿ ಹಾಗೂ ಶೃಂಗೇರಿ ಶಂಕರಮಠ ಸಾಗರ ಇವರ ಸಂಯುಕ್ತಾಶ್ರಯದಲ್ಲಿ ಶಂಕರ ಜಯಂತಿ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಮೂಡಿಬಂತು. ಈ ಜಯಂತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಹಾಗೂ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಮತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಇವರು ಉದ್ಘಾಟನೆಯನ್ನು ಮಾಡಿದರು. ಈ ಸಮಾರಂಭದಲ್ಲಿ ವೇದ ಬ್ರಹ್ಮಶ್ರೀ ಸದಾಶಿವ ಜೋಯ್ಸ್ ಹಾಗೂ ಶೃಂಗೇರಿ ಶಂಕರಮಠ ಸಾಗರ ಇದರ ಧರ್ಮಾಧಿಕಾರಿಗಳಾದಂಥ ಅಶ್ವಿನಿ ಕುಮಾರ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗೂ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಮತ್ತು ಹಿರಿಯ ವಕೀಲರಾದಂಥ ರವೀಶ್ ಕುಮಾರ್, ತಾಲೂಕು ಉಪ ತಹಶೀಲ್ದಾರ್ ಆದಂಥ ರತ್ನಾಕರ್, ಗಣಪತಿ ದೇವಸ್ಥಾನ ಸಾಗರ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಟಿ.ಡಿ. ಪಾಂಡುರಂಗ ಹಾಗೂ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಪವಿತ್ರ ನಾಗರಾಜ್ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಿರ್ದೇಶಕರನ್ನ ಗೌರವಿಸಲಾಯಿತು. ಅಧ್ಯಕ್ಷರಾದ ಮತ್ತು ಈ ಬಾರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಕೆ. ಮಹೇಶ್ ಹೆಗಡೆ ಹಾಗೂ ಇನ್ನೋರ್ವ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಸಂಪಾ ಇವರನ್ನ ಶಾರದಾ ಪುರಸ್ಕಾರವನ್ನ ನೀಡಿ ಸನ್ಮಾನಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ನವಗ್ರಹ ಪೂರ್ವಕ ರುದ್ರಯಾಗಿ ನಡೆದ ಇನ್ನು ಶಂಕರ ಜಯಂತಿ ಪ್ರಯುಕ್ತ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೀತು ಅನ್ನುವಂಥ ತುಣುಕನ್ನ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಪಾಪಾಟವಿ ಚಿತ್ರಭಾನುಂ ಜ್ಞಾನದೀಪೇನ ಹಾರ್ದಂ ತಮೋವಾರಯಂತಂ ದ್ವೈಪಾಯನ ಪ್ರೀತಿಭಾಜಂ ಸರ್ವತಾಪಾಪಹಾಮೋಘಬೋಧಪ್ರದಂತಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀಶಂಕರಾಚಾರ್ಯವರ್ಯಂ ರಾಜಾಧಿರಾಜಾಭಿಪೂಜ್ಯಂ ರಮ್ಯಶೃಂಗಾದ್ರಿವಾಸೈಕಲೋಲಂ ಯತೀಢ್ಯಂ ರಾಕೇಂದು ಸಂಕಾಶವಕ್ತ್ರಂ ರತ್ನಗರ್ಭೆ ಭವಕ್ತ್ರಾಂಘ್ರಿ ಪೂಜಾನುರಕ್ತಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀ ಭಾರತೀ ತೀರ್ಥಗೀತಂ ಶಂಕರಾರ್ಯಸ್ತವಂ ಯಃ ಪಠೇತ್ ಭಕ್ತಿಯುಕ್ತಃ ಸೋವಾಪ್ನುಯಾತ್ ಸರ್ವಮಿಷ್ಟಂ ಶಂಕರಾಚಾರ್ಯವರ್ಯ ಪ್ರಸಾದೇನ ತೂರ್ಣಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀಶಂಕರಾಚಾರ್ಯವರ್ಯಂ ಸರ್ವಲೋಕೈಕವಂದ್ಯಂ ಭಜೆ ದೇಶಿಕೇಂದ್ರಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀಶಂಕರಾಚಾರ್ಯವರ್ಯಂ. ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸೇ ಜಾಯತಾಮಾಸ್ಮಿನ್ ರಾಷ್ಟ್ರೇ ಶವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧೇ ಧೇನರ್ವೋಢಾ ನಡ್ವಾ ನಾಶಸ್ಸಪ್ತಿರ್ಪುರಂಧರ್ಯೋಷಾಧಿಷ್ಠ. ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಈ ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಹೇಶ್ ಹೆಗ್ಡೆಯವರು ಕೂಡ ಬಂದಿದ್ದಾರೆ. ಅವರು ಕೂಡ ಹುಟ್ಟುರೂಪಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ದಯಮಾಡಿ ಸಂಭವರು ಕೂಡ ವೇದಿಕೆಗೆ ಬರಬೇಕು ಅಂತ ಮಾಡ್ತೇನೆ. ಸ್ವಾಗತ ಡಾಕ್ಟರ್ ಪ್ರಭಾಕರ್ ರಾವ್ ಬಗ್ಗೆ ನಮಗೆಲ್ಲರೂ ಕೂಡ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಜಯ ಜಯ ಶಂಕರ ಲೋಕ ಗುರು ಭವಹರ ಶಂಕರ ಭುವನ ಗುರು ಕಲಿವಾದಿತ ಸಂಘಾತ ಗುರು ಅಜ ಮೂರ ಗುರು ಜಯ ಜಯ ಶಂಕರ ಲೋಕ ಗುರು
ವತಿಯಿಂದ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಸಂಗತಿ. ನೆಹರು ಅವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಶಂಕರಾಚಾರ್ಯರನ್ನು ಒಬ್ಬ ಕಾರ್ಯಶೀಲ ಸಂಘಟಕರು, ಸುಧಾರಕರು ಮತ್ತು ರಾಷ್ಟ್ರದಲ್ಲಿ ಸಾಂಸ್ಕೃತಿಕ ಐಕ್ಯತೆಯನ್ನು ಸ್ಥಾಪಿಸಿದವರು ಅಂತ ಹೇಳಿ ಕರೆದಿದ್ದಾರೆ. रात्रौ प्रदीपादिकं स्यादेवं रविदीपदर्शनविधौ किं ज्योतिराज्यानि. ಇತ್ತೀಚೆಗೆ ಒಂದು ಘಟನೆ ಆಯಿತು. ಮಹಾತ್ಮರ ಜಯಂತಿಯನ್ನು ಮಾಡಬೇಕಾದ್ರೆ ತಾಲೂಕು ಆಫೀಸ್ನಲ್ಲಿ ಒಂದಷ್ಟು ಜನ ಮೀಟಿಂಗ್ ಕರೆಯೋದು, ತಾಲೂಕು ಆಫೀಸಲ್ಲೇ ಒಂದಷ್ಟು ಜನ ಸೇರಿಸೋದು, ಮಹಾತ್ಮರ ಜಯಂತಿ ಆಯಿತು ಅಂತ ಹೇಳುವಂಥ ಪರಿಪಾಠವನ್ನು ಹಿಡ್ಕೊಂಡು ಬಂದಿತ್ತು. ಈಗ ಒಂದು ತಿಂಗಳ ಕೆಳಗೆ ನಾನು ಮತ್ತು ನಂಜುಂಡಸ್ವಾಮಿಯವರು ನಾವು ತಾಲೂಕು ಆಫೀಸಿಗೆ ಹೋದಾಗ ಸ್ವಲ್ಪ ನನ್ನ ವಾಯ್ಸು ಸ್ವಲ್ಪ ಏರಿದವನೆಯಲ್ಲೇ ನಾನು ಮಾತಾಡಿದೆ. ಅನೇಕ ಸಂದರ್ಭ ಮಹೇಶ್ ಹೆಗ್ಡೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರ್ತಿದ್ದೆ. ಈಗ ಯಾವುದೇ ಮಹಾತ್ಮರು ಇರ್ಬೋದು, ಅವ್ರನ್ನ ಯಾವುದೇ ಒಂದು ಪಂಗಡಕ್ಕೋ, ಯಾವುದೋ ಒಂದು ಜಾತಿಗೋ, ಯಾವುದೋ ಒಂದು ಸಮಾಜಕ್ಕೋ ಅದನ್ನು ನಾವು ಒಳಪಡಿಸುವಂಥದ್ದಲ್ಲ. ಅವರ ಒಂದು ಸಂದೇಶನ, ಅವರ ಜಯಂತಿಯನ್ನು ನಾವೇನು ಮಾಡ್ತೇವೆ ಅದು ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಆಗಬೇಕು. ಆ ಕೆಲಸ ನೀವು ತಾಲೂಕು ಆಫೀಸಲ್ಲೇ ನೀವು ಮಾಡ್ತೀರಿ. ಹಿಂದೆಲ್ಲ ನಮ್ಗೆ ಹೇಳಿದ್ದಾರೆ, ನಮಗೆ ಇಲ್ಲ ಇದು ತಾಲೂಕು ಆಫೀಸಲ್ಲೇ ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ಸರ್ಕಾರದ ನಿಯಮಾವಳಿಗಳಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. आयत् सम्भूतं भूतं चित्रकेतु प्रभानाभान् सम्भान् ज्योतिष्मागुत्तेजस्वानाथगुप्तपन्नपितपन्नारोचनो रोचमान जो बनस्वोपमान कल्याणः यशस्करं बलवन्तं प्रभुत्वं तमेव राजाधिपतिर्बभूव संकी. ನಮ್ಮ ಮಾರಿಕಾಂಬಾ ಸಮಿತಿಯವರನ್ನು ಸನ್ಮಾನ ಮಾಡೋದು ಮತ್ತು ಪತ್ರಕರ್ತರ ಸಂಘದವರಿಗೆ ಭಾಳಷ್ಟು ಜನರಿಗೆಲ್ಲ ಕರೆದು ಗೌರವ ಕೊಡುವಂಥ ಕೆಲಸ ಮಾಡಿದ್ರಿ. ಶೃಂಗೇರಿ ಮಠದ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಇದು ರಾಷ್ಟ್ರದ ವ್ಯಾಪ್ತಿಯಲ್ಲಿ ಬೆಳೆದಿರುವಂಥ ದೊಡ್ಡ ಮಠ. ನಿಜವಾಗಲೂ ಆ ಶೃಂಗೇರಿ ಅಂತ ಕ್ಷೇತ್ರಕ್ಕೆ ಹೋದಾಗ ತಾಯಿ ಶಾರದಮ್ಮ ನೋಡೋದೇ ಒಂದು ಖುಷಿ ಇರುತ್ತೆ. ನಾವು ಬಾಲ್ಯದಲ್ಲಿ ಶೃಂಗೇರಿ ಮಠಕ್ಕೆ ಹೋಗ್ಬೇಕಾದ್ರೆ ನಮಗೆ ಟೂರ್ ಕರ್ಕೊಂಡು ಹೋಗೋದೇ ಶೃಂಗೇರಿಗೆ. ಯಾಕಂದರೆ ಅಲ್ಲಿ ಮೀನು, ಇದು ಹೊಳೆಯಲ್ಲಿ ಮೀನು ಗೀನು ಅದೆಲ್ಲ ಇದೆಲ್ಲ ಇದು ಹಾಕ್ಲಿಕ್ಕೆಲ್ಲ ಸಿಗ್ತದಲ್ಲ, ಅದಕ್ಕೆಲ್ಲ ಆಹಾರ ಹಾಕೋದಲ್ಲ, ಅದಕ್ಕೆ ಮಂಡಕ್ಕಿ ಹಾಕೋದು. ಶೃಂಗೇರಿಗೆ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಎಲ್ಲೂ ಜಾಗ ಇಲ್ಲ, ಜೋಗ ಬಿಟ್ಟರೆ ಶೃಂಗೇರಿ ಬಿಟ್ಟರೆ ಎಲ್ಲೂ ಲಾಗಬ್ಬೆ ಘಾಟಿ ತೋರಿಸ್ತಾರೆ, ಬಿಟ್ಟರೆ ಎಲ್ಲೂ ತೋರಿಸ್ತಿರಲಿಲ್ಲ. ಅಂಥ ಒಂದು ಪವಿತ್ರ ಸ್ಥಳದಲ್ಲಿ ಜಗದ್ಗುರುಗಳು ಇವತ್ತು ಇಡೀ ರಾಷ್ಟ್ರದಲ್ಲಿ ಹೆಸರಿರುವಂಥದ್ದು. ಕೇವಲ ರಾಷ್ಟ್ರಪತಿಯವರ ಮನೆಯಲ್ಲಿ ಇದಂತಲ್ಲ, ಹಿಂದೆ ದೇಶದ ಪ್ರಧಾನಮಂತ್ರಿಗಳೆಲ್ಲ ಅಲ್ಲಿ ಶೃಂಗೇರಿ ಮಠಕ್ಕೆ ಬಂದು ಅಲ್ಲಿ ಅವರ ದರ್ಶನ ಪಡೆದು ಹೋಗಿರುವಂಥದ್ದು ಯಾವುದೇ ಮಠದಲ್ಲಿಲ್ಲ. ಅದು ಆಗಿದೆ, ಆ ಕಾಲದಲ್ಲೇ ಆಗಿರುವಂಥದ್ದು. ಅಂಥ ಒಂದು ಪವಿತ್ರ ಮಠ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ. ಮತ್ತು ಇವತ್ತು ಆ ಒಂದು ಶಂಕರಗಳ ಒಂದು ಜಯಂತಿ ಆಚರಣೆ ಮಾಡೋ ಮೂಲಕ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ನನಗೆ ಎಲ್ಲ ಇಲ್ಲಿರುವಂಥ ಒಂದು ಸ್ವಲ್ಪ ನಿಮ್ಮೆಲ್ಲರ ಇಲ್ಲಿ ಕಮ್ಮಿ, ನಿಮ್ಮ ಸಮಾಜ ಇಲ್ಲಿ ಇರುವಂಥದ್ದು ಕಮ್ಮಿ. ಶೃಂಗೇರಿ ಮಠದ ಇರೋರು ಭಾಳ ಕಮ್ಮಿ ಇದೆ, ನಮ್ಮ ಹವ್ಯಾಕ ಮಠದಲ್ಲಿ ಜಾಸ್ತಿ ಇದೆ ಇರುವಂಥ ಅಲ್ಲಿದೆ. ಆದರೂ ಸಹ ನಮ್ಮ ನಂಜುಸ್ವಾಮಿ ಅಂತವ್ರು ಇದ್ದಾರಲ್ಲ, ಏನು ಕಮ್ಮಿ ಇಲ್ಲ. ಈ ಅಪ್ಪ ಇವರೆಲ್ಲ ಸೇರಿ ಇರೋ ಒಂದಿಷ್ಟು ಜನ ಇದ್ರು ಸಹ ಏನೇನು ಅಭಿವೃದ್ಧಿ ಆಗಬೇಕು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಬಿಡೋದಿಲ್ಲ. ಅಂದರೆ ಸಮಾಜದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ ನನಗೆ. ನಾನೊಬ್ಬ ಶಾಸಕನಾಗಿ ಹೇಳಿದರು ಹಿಂದೆ ಇಲ್ಲಿ ಅದು ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ, ದ್ವಾರಪಾಲಕ ಮಾಡೋದಾದ್ರೆ ಹೇಳಪ್ಪ, ಅದೇನು ಇದು ಮಾಡಬೇಕಂತ ಹೇಳಿ ನಾನೇ ದುಡ್ಡು ಕೊಡ್ತೀವಿ, ಅದು ಸರ್ಕಾರದಿಂದಲೇ ಕೊಡಿಸ್ತೀನಿ ಅಂತ ಹೇಳಿದೆ. ನಾನು ಇಲ್ಲ ಅಂತೇಳಿ. ಮೊನ್ನೆ ಮಾರಿಕಾಂಬಾ ಜಾತ್ರೆ ನಮ್ಮ ಸಮಿತಿಯವರು ಹೇಳಿದ್ದಾರೆ, ನಾವು 2 ಮಾಡಬೇಕಂತ ಹೇಳಿದರೆ ಅಲ್ಲಿ ಎಲ್ಲ ಅಂತ ಅದು ಫಸ್ಟು ನಮ್ಮ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಮಾಡ್ಲಿಕ್ಕೆ ಹೇಳಿದ್ವಿ. ಇನ್ನೊಂದು ನಾಗರಾಜ್ ಅವರು ಸ್ವರೂಪ ಅಂತ ಹೇಳ್ತಾ ಇದ್ದಾರೆ, ಅದು ನೀವು ಒಂಚೂರು ನೋಡ್ಕೊಳ್ಳಿ ಇರಲಿ ಅಂಥೇಳಿ ನಾವು ಆ ಶೃಂಗೇರಿ ಜಗದ್ಗುರುಗಳಲ್ಲಿ ಶಾರದಾಂಬೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಅದನ್ನು ಕಾರ್ಯನಿರ್ವಹಿಸುವಂಥ ಶಕ್ತಿ ತಮಗೆ ಕೊಡಲಿ ಅಂತಲೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ದಯಮಾಡಿ ಇನ್ನು ಪದಾಧಿಕಾರಿ ಯಾರು ಬಂದಿದ್ದರೆ ನಮ್ಗೆ ನೋಡಬೇಕು. ಪದಾಧಿಕಾರಿ ಹೇಳಿ, ಇನ್ನು ಉಳಿದಂತೆ ಮಾಡ್ತೀವಿ. ಆಯ್ತು ಓಕೆ ಆಯ್ತು.
ದೇವಮಿಂದ್ರಧೇಯನ್ನೋಸ್ತು ಅನುರಾಧಾನ್ ಅವಿಷಾವರ್ಧಯಂ ದಯತಂಜೀದೇವಕರಸೀಲಾಹ ನಮೋ ನಮೋ ಭವತಿ ಜಾಯಮಾನೋನ್ನ. ಅವರ ಸಲ್ಲಿಸಿದಂತಹ ಕೊಡುಗೆಗೆ ಸನಾತನ ಧರ್ಮಕ್ಕೆ ಮತ್ತು ಪ್ರಸ್ತುತಿಗೂ ಕೂಡ ನಾಂದಿ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಪ್ರಕಾರ ಹಿರಿಯರಾದಂಥ ನಾನು ಅವರಿಗೆ ಮರೆಯೋಂಗಿಲ್ಲ. ಜಾನಪದ ಪರಿಷತ್ನಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ನಮ್ಮ ಪ್ರಭಾವತಿಯವರು ನಿಮ್ಮ ಸ್ವರವನ್ನು ಕೂಡ ನನ್ನ ಜೊತೆಗೆ ಸೇರಿಸಿ ಅಂತೇಳಿ ಹೇಳ್ತಾ ನಾನು ಒಂದು ಹಾಡನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಗುಡಂ ಕರಣೆ ನಹಿ ನಹಿ ರಕ್ಷತಿ ದುಗುಡಂ ಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾವೆಲ್ಲ ಯಾವುದೇ ಇದಿಲ್ಲದೆ ನಾವೆಲ್ಲ ಒಂದೊಂದು ಥರ ಇರಬೇಕು, ಜಯಂತಿಗಳನ್ನ ಆ ಥರ ಆಚರಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ಅದನ್ನು ನಾವು ತಿಳಿಸ್ತೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾವು ಮನೆ ತಹಸೀಲ್ದಾರ್ ಅವರಿಗೆ ಹೇಳಬೇಕು ಅಂತೇಳಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ತ್ರಿನೇತ್ರನ ಮನದೊಳು ಪೂಜಿಸುವೆ ವರವರಾಧೀಶ್ವರ ಶಾರದಾ ಚಂದ್ರಮೌಳೇಶ್ವರ ಪೂಜಾ ದುರಂಧರ ತುಂಗಭದ್ರಾ ತೀರ ನಿವಾಸಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಜಗದ್ಗುರು ಚಂದ್ರಶೇಖರ ಭಾರತಿ ಸ್ವಾಮಿ ಯತಿವರ್ಯ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಸ್ವಾಮಿ ಯತಿವರ್ಯ ಶ್ರೀಮದ್ ಜಗದ್ಗುರು ಭಾರತೀ ತೀರ್ಥ ಸ್ವಾಮಿ ಯತಿವರ್ಯ ಶ್ರೀಮದ್ ಜಗದ್ಗುರು ಋತುಶೇಖರ ಭಾರತಿ ಸ್ವಾಮಿ ಯತಿವರ್ಯ ಹರ ಹರ ನಮಃ ಪಾರ್ವತಿ ಪತಯೇ ಕಾರ್ಯಕ್ರಮದ ನಂತರ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಋತ್ವಿಜರಿಗೂ ಕೂಡ ಮಂತ್ರಾಕ್ಷತೆಯನ್ನು ನೀಡಿ ಫಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಕೂಡ ಪಡೆಯಲಾಯಿತು. ಹೀಗೆ ಕಾರ್ಯಕ್ರಮ ಸುಗಮವಾಗಿ ಕೊನೆಗೊಳ್ತು. ತಸ್ಮೈ ನೋ ದೇವಾ